ನಿನ್ನೆ ದಿನ ಈ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮಾರಾಟ ತೆರಿಗೆಯನ್ನು ₹3 ಹೆಚ್ಚಿಸಿದೆ. ಅದಕ್ಕಾಗಿ BJP ಸರ್ಕಾರ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಹಾಸ್ಯಾಸ್ಪದವಾಗಿ ಕಾಣ್ತದೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲಿಗೆ ₹65, ಡೀಸೆಲ್ಗೆ ₹55 ಇತ್ತು. ಆಗ ಈ ಜನಗಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರತಿನಿತ್ಯ 25 ಪೈಸೆ, 30 ಪೈಸೆ, 50 ಪೈಸೆ ಏರಿಸೋದ್ರ ಮೂಲಕ ಸುಮಾರು ಏನು ₹65 ಇದ್ದಂಥ ಪೆಟ್ರೋಲ್ ₹110ಗೋ, ₹55 ಇದ್ದಂಥ ಡೀಸೆಲ್ ಬೆಲೆಯನ್ನು ₹98ಗೆ ಏರಿಸಿದಂಥ ಸಂದರ್ಭದಲ್ಲಿ ಇದೇ BJP ನಮ್ಮ ರಾಜ್ಯದ ನಾಯಕರು ಅವ್ರದ್ದೇ ಕೇಂದ್ರದಲ್ಲಿ ಆಡಳಿತ ನಡೆಸಿದಂಥ ಸರ್ಕಾರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಕಣ್ಮುಚ್ಚಿ ಕೂತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. 2014ರಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಈ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬ್ಯಾರಲ್ ಒಂದಕ್ಕೆ $148 ಇತ್ತು. ಆಗ ಪೆಟ್ರೋಲ್ ಬೆಲೆ ₹60 ಇದ್ದರೆ ಡೀಸೆಲ್ ಬೆಲೆ ₹55 ಇತ್ತು. ಇವತ್ತು ಮಾರುಕಟ್ಟೆಯಲ್ಲಿ ಏನು ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ ಸುಮಾರು $65ಗೆ ಕುಸಿದಿದ್ರೂ ಕೂಡ ಇವತ್ತು ಪೆಟ್ರೋಲ್ ಬೆಲೆ ₹101 ಮತ್ತು ಡೀಸೆಲ್ನ ಬೆಲೆ ₹89 ಇದೆ. ಅಂದರೆ 2014ರಲ್ಲಿ ಈ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಏನು ₹3.46 ಪೆಟ್ರೋಲ್ ಮೇಲೆ ಇತ್ತು. ಇವತ್ತು ಅದು ₹31.84 ಏರಿಸಿದ್ದಾರೆ. ಹಾಗೆಯೇ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ₹9.20 ಇತ್ತು. ಇವತ್ತು ₹32.98 ಏರಿಸಲಾಗಿದೆ. ಅಂದರೆ ಈ BJPಯವರಿಗೆ ಸಾಮಾನ್ಯ ಜನರ ಬಗ್ಗೆ ಏನಾದರೂ ಒಂದಿಷ್ಟು ಕಾಳಜಿ ಇದ್ದರೆ ಇಲ್ಲಿ ಮೊಸಳೆ ಕಣ್ಣೀರನ್ನು ಸುರಿಸೋದ್ರ ಬದಲು ಪ್ರತಿಭಟನೆಯನ್ನು ಕೈಬಿಟ್ಟು ತಮ್ಮದೇ ಏನು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡತಕ್ಕಂಥ BJP ಸರ್ಕಾರದ ಮೇಲೆ ಒತ್ತಡ ತಂದು ಈಗಿರ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಕಡಿಮೆ ಆಗ್ತದೆ. ಅದನ್ನು ಬಿಟ್ಟು ಏನು ನಮ್ಮ ರಾಜ್ಯ ಸರ್ಕಾರ ಬಡ ಜನರಿಗೆ ನೀಡ್ತಕ್ಕಂಥ ಒಂದು ಅನ್ನಕ್ಕಾಗಿ ಅಥವಾ ಬೆಳಕಿಗಾಗಿ ಅಥವಾ ಮಹಿಳೆಯರಿಗೆ ನೀಡಿರ್ತಕ್ಕಂಥ ಉಚಿತ ಪ್ರಯಾಣಕ್ಕಾಗಿರ್ಬೋದು, ಅಥವಾ ಅವರಿಗೆ ಪ್ರತಿ ತಿಂಗಳು ₹2,000 ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ₹3,000 ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಕೇವಲ ₹3 ಏರಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿರತಕ್ಕಂಥದ್ದು ಅತ್ಯಂತ ಹಾಸ್ಯಾಸ್ಪದ ಮತ್ತು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ.